ಹಲೋ ನಾಯರ್ ಸಿದ್ಧಿಯಿಂದ ನಿನ್ನೆ ನಾವು ಋತುಸಂಧಿ ಬಗ್ಗೆ ತಿಳ್ಕೊಳ್ತಾ ಬಂದಿದ್ವಿ. ಇವತ್ತು ಋತುಸಂಧಿಲಿ ಎರಡು ವಿಧ ಅಂತ ಹೇಳಿದ್ದೆ. ಒಂದು ಚೈತ್ರ ಋತು, ಇನ್ನೊಂದು ಶರದ್ ಋತು. ಚೈತ್ರ ಋತು ಅಂದರೆ ವಿಂಟರಿಂದ ಸಮ್ಮರ್ಗೆ ಚೇಂಜ್ ಆಗೋಕ್ಕೆ ಮಧ್ಯೆ ಸ್ಪ್ರಿಂಗ್ ಅಂತ ಏನು ಹೇಳ್ತೀವಿ ನಾವು, ಆ ಸೀಸನ್ನಲ್ಲಿ ಏನು ಮಾಡಬೇಕು ಅಂತಂದರೆ ಋತುಸಂಧಿ ಸಮಯದಲ್ಲಿ ದ್ರವಾಹಾರ ಅಂದರೆ ಲಿಕ್ವಿಡ್ ಫುಡ್ಸು, ಅಂದರೆ ಆ ಟೈಮ್ನಲ್ಲೂ ಕಫನೇ ಪ್ರಕೋಪ ಆಗಿರುತ್ತೆ. ಆದರೆ ಆ ಋತುಗೂ ಶರದ್ ಋತುಗೂ ಕೆಲವು ವ್ಯತ್ಯಾಸಗಳು ಏನು ಅಂತಂದರೆ, ಈ ಸಮ್ಮರ್ ಸೀಸನ್ನಲ್ಲಿ ಏನಾಗುತ್ತೆ ಅಂತಂದರೆ ಇನ್ಫೆಕ್ಷನ್ಸ್ ಹೆಚ್ಚಾಗೋದ್ರ ಜೊತೆಗೆ ಡಿಹೈಡ್ರೇಷನ್ ಆಫ್ ದ ಬಾಡಿ. ಯಾಕಂದರೆ ಶರೀರದಲ್ಲಿ ಸ್ವೇದ ಹೆಚ್ಚಾಗೋ ಕಾರಣ ಡಿಹೈಡ್ರೇಷನ್ ಆಗೋ ಚಾನ್ಸಸ್, ಅಂದರೆ ದ್ರವ ಅಂಶ ದೇಹದಲ್ಲಿ ಕಡಿಮೆ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗಾಗ್ಬಿಟ್ಟು ಅಗ್ನಿದೀಪನ ಆಗೋಂಥ ಅಂದರೆ ಜೀರಿಗೆ ಮತ್ತು ಕೆಲವು ದ್ರವಾಹಾರಗಳು, ಪಾನೀಯಗಳು, ಈ ಥರದ್ದನ್ನೆಲ್ಲ ಹೆಚ್ಚು ತಗೊಳ್ಳೋದ್ರ ಜೊತೆಗೆ ಸ್ವಲ್ಪ ಕಾರ್ಮಿನೇಟಿವ್ಸ್ ಅಂದರೆ ಮೆಣಸು, ಶುಂಠಿ, ಜೀರಿಗೆ ಈ ಥರದನ್ನು ಉಪಯೋಗಿಸಿದ್ರೂ ಸಮ ಪ್ರಮಾಣದಲ್ಲಿ, ಅಂದರೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಉಪಯೋಗಿಸ್ಬೇಕು. ಆಮೇಲೆ ನೀರಿನ ಬಳಕೆ ಅಂದರೆ ದ್ರವ ಆಹಾರಗಳು, ಆಹಾರದಲ್ಲಿ ಇವಾಗ ದಿನಕ್ಕೆ 1 ಸಾರಿ 2 ಸಾರಿ ನಾವು ಪಾನೀಯಗಳನ್ನ ಸೇವಿಸ್ತಾ ಇದ್ದವರು ಬೇಸಿಗೆ ಕಾಲದಲ್ಲಿ 3ರಿಂದ 4 ಸಾರಿ ಉಪಯೋಗಿಸ್ಬೇಕಾಗುತ್ತೆ. ಸೂರ್ಯನ ಕಿರಣಗಳು ಪ್ರಖರತೆ ಹೆಚ್ಚಾಗಿರೋದ್ರಿಂದ ದೇಹದ ಒಳಗೆ ಕೂಡ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಹಾಗಾಗ್ಬಿಟ್ಟು ಆ ಸೀಸನ್ನ ಪ್ರಾರಂಭ ಮಾಡುವಾಗಲೇ ನಾವು ಈ ಅಭ್ಯಾಸಗಳನ್ನೆಲ್ಲ ಮಾಡಿಕೊಂಡಾಗ ಆ ಸೀಸನ್ನ, ಆ ಕಾಲವನ್ನು, ಆ ಋತುವನ್ನು ನಾವು ಚೆನ್ನಾಗಿ ವೆಲ್ಕಮ್ ಮಾಡ್ದಂಗೆ ಆಗುತ್ತೆ. ಆವಾಗ ಅದರಿಂದ ಆಗ ತೊಂದರೆಗಳು, ಪರಿಣಾಮಗಳು ಅಷ್ಟು ಪ್ರಖರವಾಗಿರಲ್ಲ, ಅಷ್ಟು ಸಿವಿಯರ್ ಆಗಿರಲ್ಲ. ಮತ್ತು ಶರದ್ ಋತುನಲ್ಲಿ ಏನಾಗುತ್ತೆ, ಮಳೆಗಾಲದಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ, ನೀರಿನಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗಿರುತ್ತೆ, ವ್ಯಾಧಿ ಹೆಚ್ಚಿರೋದ್ರಿಂದ ಅಗ್ನಿ ಕಡಿಮೆ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಬರೋ ಸೀಸನ್ ಅಂದರೆ ಮುಂದೆ ಬರೋ ಋತು ಏನು ಅಂತಂದರೆ ಚಳಿಗಾಲ ಬರುತ್ತೆ. ಆ ಋತುವಿಗೂ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿರಬೇಕು. ಹಾಗಾಗಿ ಎರಡೂ ರೀಸನ್ನಿಂದ ಏನಾಗುತ್ತೆ, ಕಫ ಕಡಿಮೆ ಮಾಡುವಂಥ ಆಹಾರದ ಜೊತೆಗೆ ಅಗ್ನಿ ಹೆಚ್ಚಾಗುವಂಥ ಆಹಾರಗಳನ್ನ ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಹಾಗಾಗಿ ಈ ಋತುವಿನಲ್ಲಿ ಮೆಣಸಾಗಲಿ, ಚಕ್ಕೆ, ಮಗ್ಗು, ಲವಂಗ ಈ ಥರದ ಪದಾರ್ಥಗಳನ್ನ ಬಳಕೆ ಸ್ವಲ್ಪ ಹೆಚ್ಚು ಮಾಡಿದಾಗ ಏನಾಗುತ್ತೆ, ದೇಹದಲ್ಲಿ ಅಗ್ನಿ ಹೆಚ್ಚಾಗಿ, ಅಗ್ನಿವರ್ಧನೆ ಆಗಿ ಅದು ದೇಹವನ್ನು ಬೇರೆ ರೋಗಗಳಿಂದ ನಮ್ಮನ್ನು ಕಾಪಾಡೋ ಹಂಗೆ ಅಗ್ನಿ ಹೆಚ್ಚಾಗುತ್ತೆ. ಯಾವಾಗ ಕಫ ಜೀರ್ಣ ಆಗಿ ಅಗ್ನಿ ಚೆನ್ನಾಗಿರುತ್ತೋ ಆವಾಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಇನ್ನು ಹೇಳಬೇಕು ಅಂದರೆ ವೈಟ್ ಬ್ಲಡ್ ಸೆಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆವಾಗ ಫೈಟ್ ಮಾಡೋ ಮೆಕ್ಯಾನಿಸಮ್ ಚೆನ್ನಾಗಿರುತ್ತೆ ದೇಹದಲ್ಲಿ. ಆವಾಗ ಇನ್ಫೆಕ್ಷನ್ಸು ಈ ಥರದ್ದೆಲ್ಲ ಆದರೆ ದೇಹ ಏನಾಗುತ್ತೆ, ಹಾಗೇ ಅದನ್ನು ತಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ, ಹೆಚ್ಚಾಗೋದಿಲ್ಲ, ಇನ್ಫೆಕ್ಷನ್ಸ್ ಮಲ್ಟಿಪ್ಲೈ ಆಗೋದಿಲ್ಲ, ಆಮೇಲೆ ಆರಾಮಾಗಿ ಅದನ್ನು ಸುಧಾರಿಸೋಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಅಂಥದ್ರಲ್ಲಿ ಇನ್ನೂ ಒಂದು ತುಂಬ ಉಪಯುಕ್ತವಾದ ಸಲಹೆ ಏನು ಅಂತ ಅಂದರೆ, ದೇಹದಲ್ಲಿ ನೀರಿನ ಅಂಶ ಈ ಸೀಸನ್ನಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಪದಾರ್ಥಗಳು ಹೇಗಿರಬೇಕು ಅಂತಂದರೆ, ತುಂಬ ಲಿಕ್ವಿಡ್ ಐಟಮ್ಸ್ನ ತೊಗೋಬಾರ್ದು, ಸ್ವಲ್ಪ ಸೆಮಿ ಲಿಕ್ವಿಡ್, ಸೆಮಿ ಸಾಲಿಡ್ ಈ ಥರ ಇರಬೇಕು. ಅಂತಂದರೆ ಪಾಯಸ, ಖೀರು ಈ ಥರದ್ದೆಲ್ಲನೂ ಈ ಸೀಸನ್ನಲ್ಲಿ ಬೆಲ್ಲದಿಂದ ಮಾಡಿರೋ ಅಂಥದ್ದನ್ನು ತೊಗೊಂಡಾಗ ಏನಾಗುತ್ತೆ, ಬೆಲ್ಲದಲ್ಲಿ ಐರನ್ನ ಅಂಶ ಹೆಚ್ಚಿರೋದ್ರಿಂದ ಅದು ಕೂಡ ಅಗ್ನಿ ಜಾಸ್ತಿ ಆಗುವ ಹಾಗೆ ದೇಹನ ಸಂರಕ್ಷಣೆ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಮತ್ತು ಹೆಚ್ಚು ಸೊಪ್ಪುಗಳನ್ನ ಬಳಸಬಾರ್ದು ಈ ಸೀಸನ್ನಲ್ಲಿ. ಯಾಕೆಂದರೆ ಫ್ರೆಶ್ ವಾಟರ್ನ ತೊಗೊಂಡು ಬೆಳೆದಿರೋ ಸೊಪ್ಪುಗಳು ಮಳೆಗಾಲದಿಂದ ಚಳಿಗಾಲದ ಶುರುವಿನಲ್ಲಿ ತೊಗೊಂಡಾಗ ಏನಾಗುತ್ತೆ, ಅದರಲ್ಲಿ ಒಂದು ಈಗ ಮಾಡರ್ನ್ ವ್ಯೂನಲ್ಲಿ ನೋಡೋ ಹಂಗಿದ್ರು ನಾವು ವೈರಸ್, ಬ್ಯಾಕ್ಟೀರಿಯಾ ಗ್ರೋ ಆಗಿರೋ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗಾಗ್ಬಿಟ್ಟು ಮಳೆಗಾಲದಲ್ಲಿ ಮತ್ತು ಮಳೆಗಾಲದ ಕೊನೆಯ
ಭಾಗದಲ್ಲಿ ಸೊಪ್ಪುಗಳನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಋತುಸಂಧಿಗೆ ಇದಿಷ್ಟು ಅಂಶಗಳನ್ನ ನಾವು ಪ್ರಮುಖವಾಗಿ ತಿಳ್ಕೊಂಡಾಗ ಎಷ್ಟೋ ರೋಗಗಳನ್ನ ತಡೆಗಟ್ಟಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಈ ಸಲಹೆಗಳನ್ನ ಅಳವಡಿಸ್ಕೊಂಡು ನಾವು ರೋಗಗಳು ಬರದೇ ಇರೋ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ. ಥ್ಯಾಂಕ್ ಯು.